ನಾನಿವತ್ತು ಮೇಲ್ಕೋಟೆ ಪುಳಿಯೋಗರೆ ಪುಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಮೆಂತೆಕಾಳು, ಜೀರಿಗೆ, ಎಳ್ಳು, ಮೆಣಸು, ಒಣಕೊಬ್ಬರಿ, ಬೆಲ್ಲ, ಧನಿಯಾ, ಸಾಸಿವೆ, ಒಂದು ಎಳ್ಳಿಕಾಯಷ್ಟು ನಿಂಬೆಹಣ್ಣು. ಈಗ ಇದೆಲ್ಲ ಹುರ್ಕೊಳ್ತೀನಿ. ಹುರ್ಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಪುಳಿಯೋಗರೆ ಪುಡಿ ಮಾಡೋಕ್ಕೆ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ. ಅವೆಲ್ಲ ಉರಿಬೇಕಲ್ವ, ಅದಕ್ಕೆ ಈಗ 1 ಸ್ಪೂನು ಮೆಂತೆಕಾಳು ಮೀಡಿಯಮಲ್ಲಿ, ಲೋ ಫ್ಲೇಮಲ್ಲಿ ಉರಿಬೇಕು. 4 ಸ್ಪೂನು ಜೀರಿಗೆ, 1 ಸ್ಪೂನು ಮೆಣಸುಕಾಯಿ, 1 ಸ್ಪೂನ್ ಸಾಸಿವೆ, 8 ಸ್ಪೂನು ಧನಿಯಾ ಕಾಳು. ಇವೆಲ್ಲ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಗಮ್ಮನ ತನಕ, ಹಸಿ ವಾಸನೆ ಹೋಗೋ ತನಕ. ಈಗ ಒಂದು 3 ಸ್ಪೂನು ಎಳ್ಳು ಚೆನ್ನಾಗಿ ಫ್ರೈ ಆಗಲಿ. ಈಗ 2 ನಿಮಿಷ ಆಗಿದೆ. ಈಗ ಕರಿಬೇವು, ಮೆಣಸಿನ್ಕಾಯಿ 20, ಬ್ಯಾಡಗಿ ಮತ್ತು ಗುಂಟೂರು. ಬ್ಯಾಡಗಿ ಹಾಕಿದ್ರೆ ಅಷ್ಟೊಂದು ಖಾರ ಇರಲ್ಲ, ಅದಕ್ಕೆ ನಾನು ಒಂದು 5 ಗುಂಟೂರು ಹಾಕಿದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೋಬೇಕು. ಈಗ ಮತ್ತೆ ಮೆಣಸಿನ್ಕಾಯಿ ಹಾಕಿದ್ನಲ್ಲ, ಒಂದು ಇದನ್ನು ಸ್ವಲ್ಪ 2 ನಿಮಿಷ ಬಿಸಿ ಮಾಡ್ಕೊಬೇಕು. ಆಮೇಲೆ ಒಂದು ಅರ್ಧ ಹೋಳಲ್ಲಿ ಅರ್ಧ ಹಾಕಿದ್ದೀನಿ ಒಣಕೊಬ್ಬರಿ. ಇದು ಬಿಸಿಗೆನೆ, ಇದೇನು ಉರಿಯೋಂಗಿಲ್ಲ, ಈ ಬಿಸಿಗೆನೆ ಹಾಕ್ಬಿಟ್ಟು ಬಿಟ್ಬಿಡ್ಬೇಕು. ಈ ಬಿಸಿನಲ್ಲೇ ಫ್ರೈ ಆಗುತ್ತೆ ಇದು. ಈಗ ಇದು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಂಬರ್ತೀನಿ. ಈಗ ಎಲ್ಲ ಹುರಿದಿರೋದೆಲ್ಲ ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಪುಡಿ ಮಾಡ್ಕೊಂಬಂದಿದ್ದೀನಿ. ಸ್ವಲ್ಪ ತರಿಯಾಗಿ ಮಾಡ್ಕೊಂಬಂದಿದ್ದೀನಿ. ಪುಳಿಯೋಗರೆಗೆ ಹಿಂಗೆ ಇರ್ಬೇಕು, ತರಿಯಾಗಿ. ನುಣ್ಣಗೆ ಮಾಡಿದ್ರೆ ಚೆನ್ನಾಗಿರಲ್ಲ. ಈಗ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಆ ಗೊಜ್ಜಿಗೆ ಬೇಕಾಗುವ ಪದಾರ್ಥಗಳು: ಹುಣಸೆಹಣ್ಣು, ಒಂದು ಎಳ್ಳಿಕಾಯಷ್ಟದ್ದು ಗೊಜ್ಜು ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಕಪ್ಪು ಬೆಲ್ಲ, 1 ಕಪ್ಪು ಕಡಲೆಬೀಜ, ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು, ಅರ್ಧ ಕಾಯಿ ತುರಿ ಒಣಕೊಬ್ಬರಿ, ಅರ್ಧ ಸಾಸಿವೆ, ಒಣಮೆಣಸಿನ್ಕಾಯಿ, ಅರಿಶಿನ, ಇಂಗು, ಎಣ್ಣೆ. ಈಗ ಗೊಜ್ಜು ಮಾಡ್ತಾಯಿದ್ದೀನಿ. ಇದಕ್ಕೆ 1 ಕಪ್ಪು ಎಣ್ಣೆ ಜಾಸ್ತಿ ಹಾಕಬೇಕು. 1 ಸ್ಪೂನ್ ಸಾಸಿವೆ. ಈಗ ಸಾಸಿವೆ ಸಿಡ್ದಿದೆ. 1 ಕಪ್ಪು ಕಡಲೆಬೀಜ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಒಣಮೆಣಸಿನ್ಕಾಯಿ 5, ಕರಿಬೇವು, ಸ್ವಲ್ಪ ಇಂಗು. ಈಗ ಕಾಯಿ ತುರಿ ಅಂದರೆ ಒಣಕೊಬ್ಬರಿ ಸ್ವಲ್ಪ, ಅರಿಶಿನ 1 ಸ್ಪೂನು. ತೆಂಗಿನಕಾಯಿನ ಜಾಸ್ತಿ ಫ್ರೈ ಮಾಡೋದು ಬೇಡ, ಸುಮ್ಮನೆ ಬಿಸಿಗೇನೆ ಆಗುತ್ತೆ. ಈಗ ಒಗ್ಗರಣೆ ಆಗಿದೆ. ಒಗ್ಗರಣೆ ಎಲ್ಲ ಬೇರೆ ಒಂದು ತಟ್ಟೆಗೆ ತೊಗೊಂಡ್ಬಿಡೋಣ. ಇದಕ್ಕೇನೆ ಹಾಕ್ಬೋದು, ಹುಣಸೆಹಣ್ಣೆಲ್ಲ ಮೆತ್ತಗಾಗ್ಬಿಡುತ್ತೆ, ಅದಕ್ಕೆ ಆಮೇಲೆ ಹಾಕೋಣ. ಕಡಲೆಬೀಜ ಎಲ್ಲ ಮೆತ್ತಗಾಗ್ಬಿಡುತ್ತೆ. ಈಗ ಇದಕ್ಕೆ ಇದೇ ಎಣ್ಣೆಗೆ ಹುಣಸೆ ರಸ ಹಾಕಬೇಕು. ಇದು ಚೆನ್ನಾಗಿ ಕುದಿಬೇಕು. ಒಂದು 10 ನಿಮಿಷ ಇದು ಕುದಿಬೇಕು. ಅಲ್ಲಿ ತನಕ ಹಿಂಗೆ ಬಿಡೋಣ. ಈಗ 10 ನಿಮಿಷ ಆಗಿದೆ. ಇದಕ್ಕೆ ಹುಣಸೆಹಣ್ಣು ಎಷ್ಟು ತಗೊಂಡಿದೀವೋ ಅಷ್ಟು ಅರ್ಧ ಭಾಗ ಬೆಲ್ಲ ತಗೊಬೇಕು.
ಅದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಫುಲ್ ಗಟ್ಟಿ ಆಗ್ಬೇಕಿದು, ಕ್ರೀಮ್ ಥರ ಆಗ್ಬಿಡತ್ತೆ, ಗಟ್ಟಿ ಆಗುತ್ತೆ. ಅಲ್ಲಿ ತನಕ ಕುದಿಸ್ಬೇಕು. ಇದು ಒಂದು 10-15 ನಿಮಿಷ ತಗೊಳತ್ತೆ ಕುದಿಯಕ್ಕೆ. ಇವಾಗ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು.